ಸೊ ಈಗ ಇನ್ನೊಂದು ವಿಚಾರ ಬರುತ್ತೆ ಇಲ್ಲಿ. ಈಗ ದರ್ಶನ್ ಅರೆಸ್ಟ್ ಆದರು, ಕೊಲೆ ಕೇಸ್ನಲ್ಲಿ ಅವರ ವಿರುದ್ಧ ವಿಚಾರಣೆ ನಡೀತಾ ಇದೆ, ಓಕೆ, ಎಲ್ಲ ಓಕೆ. ಸೊ ಚಿತ್ರರಂಗದ ಕಥೆ ಏನು ಅಂತ ಪ್ರಶ್ನೆ. ಈ ಚಿಕ್ಕಣ್ಣನ ಕೂಡ ಇವತ್ತು ನಿನ್ನೆ ಏನೋ ವಿಚಾರಣೆ ಕರೆದ್ರು. ಚಿಕ್ಕಣ್ಣ ಹೆಂಗೆ ಲಾಕ್ ಆದರು ಉಮಾಪತಿಯವರು ಇದರಲ್ಲಿ? ಹಾಂ ಸರ್, ಚಿಕ್ಕಣ್ಣ ಅವರು ಆ ಹಿಂದೆ ಜೊತೆಲಿ ಇದ್ರು ಅಂತ ಅಂದರೆ ಒಟ್ಟಿಗೆ ಊಟ ಮತ್ತು ಏನು ಮಧ್ಯಾಹ್ನದ ಕಾರ್ಯಕ್ರಮಗಳು, ಟೇಬಲ್ ಕಾರ್ಯಕ್ರಮಗಳಿತ್ತು, ಆ ಕಾರ್ಯಕ್ರಮದಲ್ಲಿ ಇದ್ರು ಅಂತ ಗೊತ್ತಾಯಿತು ಸರ್. ಬಟ್ ಈ ಥರದ್ದು ಕೆಲಸಗಳಿಗೆಲ್ಲ ಹೋಗಲ್ಲ ಸರ್. ಈತನಿಗೆ ಗೊತ್ತಾದರೂ ಕೂಡ ಏನೋ ಸುಮ್ಮನೆ ಈತ ಬಂದ್ಬಿಡಲ್ಲ, ಹೇಳ್ಬಿಟ್ಟೆ ಬರ್ತಾನೆ. ಇದು ನೀವು ಮಾಡ್ತಾರ ತಪ್ಪು ಅಂತ ಹೇಳ್ಬಿಟ್ಟೆ ಬರ್ತಾರೆ ಸರ್ ವ್ಯಕ್ತಿ. ನಾನು ನೋಡಿರೋ ಚಿಕ್ಕಣ್ಣ ಆ ಥರದ ಚಿಕ್ಕಣ್ಣ ಸರ್. ನನಗೆ ಅದೊಂದು ನಂಬಿಕೆ ಇದೆ ಚಿಕ್ಕಣ್ಣನ ಮೇಲೆ. ಯಾವುದೇ ಕಾರಣಕ್ಕೂ ಈ ಥರದ್ದೊಂದು ಕೃತ್ಯಗಳಿಗೆ ಭಾಗಿಯಾಗಲ್ಲ. ಆ ಥರದ ಚರ್ಚೆಗಳು ಬಂದರೂ ಕೂಡ ಮನುಷ್ಯ ಎದುರುಗಡೆ ಹೇಳ್ತಾನೆ, ಯಾರಿಗೂ ಭಯ ಪಡಲ್ಲ ಸರ್. ಈಗ ಕೆಲವು ವಿಚಾರಗಳಿದ್ದಾವೆ. ಒಬ್ಬ ವ್ಯಕ್ತಿಯ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿದೆ. ಇವತ್ತಿಗೂ ಕೂಡ ನಾನು ಸ್ಟೇಷನ್ ಮುಂದೆ ನಿಂತ್ಕೊಂಡು ಡಿ ಬಾಸ್ಗೆ ಜಯವಾಗಲಿ ಅಂತ ಜೈಕಾರ ಹಾಕ್ತೀನಿ. ಎಲ್ಲೆಲ್ಲೋ ಮೆಡಿಕಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲೂ ಕೂಡ ಜೈಕಾರ ಹಾಕ್ತೀನಿ. ಅಂಥವ್ರಿಗೆ ಏನು ಹೇಳ್ತೀರಿ ಉಮಾಪತಿಯವರೇ? ನಿಮಗೆ ಅಂಥವರ ಕಾಟ ನಾನು ಭಾಳ ನೋಡಿದ್ದೀನಿ. ಆ ಅಂಥವರ ಕಾಟವನ್ನು ಅನುಭವಿಸಿದ್ದೀರಿ ನೀವು. ಸರ್ ನನಗೇನಿಲ್ಲ ಸರ್. ಯಾಕಂದರೆ ಒಂದು ನಮ್ಮ ಬಗ್ಗೆ ಗೊತ್ತಿದೆ ಸರ್ ಅವ್ರಿಗೆ. ಯಾಕೆಂದರೆ ನಾವು ಹೇಳ್ತೀವಲ್ಲ ಸರ್, ನಾವು ಬಂಡ್ರೆ ಸರ್. ನಾವು ಈ ಥರದ್ದು ಬಂಡ್ರಲ್ಲ, ಏನೋ ಇನ್ನೊಬ್ಬರು ಶಾಪ ಹಾಕುವಂಥ ಬಂಡ್ರಲ್ಲ ಸರ್. ಒಳ್ಳೆ ರೀತಿ ಬಂಡ್ರು. ನಾನು ಹೇಳ್ತಾ ಇರೋದೇನೆಂದರೆ ಯಾವುದೇ ಕಾರಣಕ್ಕೂ ಈ ಥರದ್ದನ್ನು ಸಹಿಸ್ಕೊಳ್ಳುವಂಥ ಕರ್ತವ್ಯಗಳು, ಕೆಲಸಗಳಾಗಬಾರ್ದು. ಯಾರೊಬ್ಬರು ಮಾಧ್ಯಮ ಸ್ನೇಹಿತರು, ಒಳ್ಳೆ ಸ್ಥಾನದಲ್ಲಿರುವಂಥ ಮಾಧ್ಯಮ ಸ್ನೇಹಿತರು ಹೇಳಿದ್ರು, ಸರ್ ನನಗೆ ಒಂದು ದಿವಸಕ್ಕೆ 300 ಫೋನ್ ಬರುತ್ತೆ, ಟಾರ್ಚರ್ ಮಾಡ್ತಾರೆ. ನಾನು ಏನು ಮಾಡ್ತೀರಾ ಸರ್? ಇಲ್ಲ ಸರ್, ಇವ್ರದ್ದೆಲ್ಲ ಭಾಳ ಅತಿ ಆಯಿತು, ಕಂಪ್ಲೇಂಟ್. ನಾನಂದು ಸರ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒದಿಸಿ ಸರ್ ಒಂದು 4 ಜನಕ್ಕೆ ನ್ಯಾಯಯುತವಾಗಿ, ಅವಾಗೆಲ್ಲ ಬುದ್ಧಿ ಕಲಿತಾರೆ ಅಂತಂದೆ. ನಿಮಗಾದರೂ ಬಿಡಬಾರ್ದು, ನನಗಾದರೂ ಬಿಡಬಾರ್ದು ಸರ್. ನನಗೇನಾದರೂ ಇವಾಗ ಫೋನ್ ಬಂದರೆ ನಾನು ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀನಿ ಸರ್, ಕಾನೂನು ಚೌಕಟ್ಟಿನಲ್ಲಿ. ಕೊನೆಯದಾಗಿ ಏನು ಹೇಳ್ತೀರಿ ಉಮಾಪತಿ ಗೌಡ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಎಸ್, ಹಾಂ, ಏನಿಲ್ಲ ಸರ್, ಕಾಲ ತಸ್ಮೈ ನಮಃ. ಯಾವತ್ತು ಏನು ಅಂದರೆ ಯಾರ್ಯಾರು ಹಣೆ ಬರ, ಇವತ್ತು ನನ್ನ ಹಿಂದೆನೂ ಹೇಳಿದ್ದೆ, ಅವ್ರವ್ರ ಹಣೆ ಬರ ಅವ್ರವ್ರು ಬರ್ಕೋತಾರೆ ಅಂತ. ಇವ್ರ ಹಣೆ ಬರ ಇವ್ರು ಬರ್ಕೊಂಡಿದ್ದಾರೆ ಅಷ್ಟೇ ಸರ್. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಲಿಲ್ಲ ಅಂದರೆ ಬಿಡಲಿ ಸರ್. ಅಂದರೆ ತನ್ನ ಹೊಂಡವನ್ನು ತಾನೇ ತೋಡ್ಕೊಳ್ಳೋದು ಅನ್ನುವಂಥ ಸ್ಥಿತಿ ಅಂತ ಇದನ್ನು ಬೇಕು ಅಂತ ಸೃಷ್ಟಿ ಮಾಡ್ಕೊಂಡಿರೋದ ಹಿಂಗೆ? ಗೊತ್ತಿಲ್ಲ ಸರ್, ಅದೇನು ಮೋಸ್ಟ್ಲಿ ಏನು ಹೆಚ್ಚಾಗಿ ಮಾಡ್ಕೊಂಡ್ರು ಗೊತ್ತಿಲ್ಲ ಸರ್. ಏನು ಹೆಚ್ಚಾಗಿ ಅಂತಂದರೆ ಅರ್ಥ ಆಗಲಿಲ್ಲ ನನಗೆ. ಹಂಗಲ್ಲ ಸರ್, ಇವಾಗ ಏನು ಊಟ ಮಾಡಿ ಹೆಚ್ಚಾಯ್ತಾ, ಅಥವಾ ಸೇವನೆ, ಮದ್ಯಪಾನ ಸೇವನೆ ಹೆಚ್ಚಾಗಿ ಆಗಿದ್ದ, ಅಥವಾ ಏನು ಕೋಪ ಹೆಚ್ಚಾಗಿ ಆಗಿದ್ದ, ವ್ಯಾಮೋಹ ಹೆಚ್ಚಾಗಿ ಮಾಡಿದ್ದ, ಏನಂತ ಗೊತ್ತಿಲ್ಲ ಸರ್. ಅಥವಾ ಯಶಸ್ಸನ್ನು ಅರಗಿಸಿಕೊಳ್ಳೋದಕ್ಕಾಗದೇ ಆಗಿರೋದಾ ಇದು? ಗೊತ್ತಿಲ್ಲ ಸರ್, ಏನು ಅಂತ ಗೊತ್ತಿಲ್ಲ ಸರ್. ಅಂದರೆ ಸಕ್ಸಸ್ ಮ್ಯಾನೇಜ್ಮೆಂಟು ಭಾಳ ಕಷ್ಟದ ಕೆಲಸ ಉಮಾಪತಿಯವರೇ. ಯಶಸ್ಸನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಅದರಲ್ಲಿ ಎಡವಿದ್ರ ಅಂತ ದರ್ಶನ್? ಹೌದು ಸರ್, ಇರ್ಬೋದು ಸರ್, ಇರ್ಬೋದು, ಹಂಗೆ ಆಗಿರ್ಬೋದು ಸರ್. ಎಸ್, ಥ್ಯಾಂಕ್ ಯು ಉಮಾಪತಿ ಗೌಡ್ರೆ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಉಮಾಪತಿ ಗೌಡ್ರ ರಿಯಾಕ್ಷನ್ನು. ಬಹಳ ಸುದೀರ್ಘವಾಗಿ ಮಾತನಾಡಿದ್ರು, ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಯಾಕೆ, ಏನಾಯಿತು ಅನ್ನೋದರ ಬಗ್ಗೆ ಅವರು ಮಾಹಿತಿಯನ್ನು ಅಥವಾ ಮಾತನಾಡೋ ಸಂದರ್ಭದಲ್ಲಿ ಒಂದಿಷ್ಟು ಸೂಕ್ಷ್ಮಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಿದರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.